ಇವತ್ತು ನಮಗೆ ಯಾವುದೋ ಪೇ ಆಗಿರೋ ಪಾರ್ಸಲ್ ಬಂದ್ಬಿಟ್ಟಿತ್ತು ನನ್ನ ನಂಬರ್ಗೆ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ವ್ಲಾಗರ್ ಕನ್ನಡಿಗ. ಡೇ 6 in 100 days ಚಾಲೆಂಜ್ 10K ಫಾಲೋವರ್ಸ್. ಬೆಳಗ್ಗೆ ಎದ್ದ ತಕ್ಷಣ ನಾನು ಹಂಗೆ ಸುಮ್ಮನೆ ಆಚೆಗೆ ಬಂದು ಒಂದು ನಿಮಿಷ ಓಡಾಡ್ಬಿಟ್ಟು ಯಾಕೆ ಇವತ್ತು ಲೇಟಾಗಿ ಎದ್ದಿದೆ ಅಂತ ಗಚ್ ಅಂತ ರೆಡಿ ಆಗ್ಬಿಡೋಣ ಅಂತ ವಾಪಸ್ ಮನೆ ಒಳಗೆ ಓಡಿ. ಲೇಡೀಸ್ ದಿಗಂತ್ ನೋಡ್ರಿ ಫ್ರೆಂಡ್ಸ್, ಎಲ್ಲ ದುಡ್ಡು ಬಚ್ಚಿಕ್ಕವನೆ ನೋಡ್ರಿ, ಹೆಂಗ್ ತೆಗಿತಾವನೆ ಅಲ್ಲಿ ಮೇಲೆ ಹತ್ಕೊಂಡು ನೋಡ್ರಿ. ಇವಾಗ ಇಳಿತಾ ನೋಡ್ರಿ, ಇಳಿದ್ಬಿಟ್ಟು ಎಣಿಸ್ತಾನೆ ನೋಡ್ರಿ. ಈಗ ಎದ್ದು ಹೋಯ್ತಿದಂಗೆ ಅಲ್ಲೇ ಎತ್ತಿಕ್ಬಿಡ್ತಾನೆ. ಈಗ ಹೋಯ್ತು ನೋಡ್ರಿ, ಬಂದೆ ಇರೋ ಏಯ್ ನೋಡ್ರಿ ಗೈಸ್, ಹೆಂಗೆ ಎಣಿಸ್ತಾವನೆ. 200 ರೂಪಾಯಿ ನೋಟಾ ತಿರ್ಗೋದೇ ಇಲ್ಲ ಈ ಕಡೆಗೆ. ಆಮೇಲೆ ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ತಲೆ ಬಸ್ಕೊಂಡು ಗಜ್ ಅಂತ ರೆಡಿ ಆದೆ. ಗೈಸ್ ನಮ್ಮಮ್ಮ ಇಡ್ಲಿ ಚಟ್ನಿ ಮಾಡೈತೆ. ಇಡ್ಲಿ ಚಟ್ನಿಗೆ ಇದು ಪಲ್ಯ ಮಾಡಿ, ಬೀಟ್ರೋಟ್ ಪಲ್ಯ. ದೋಸೆ ಮಾಡೋದು ನೋಡಿದ್ದೀನಿ, ಇಡ್ಲಿಗೆ ಏನಾದ್ರು ಬೀಟ್ರೋಟ್ ಪಲ್ಯ ಮಾಡೋದು ನೋಡಿದ್ದೀರಾ? ನಮ್ಮ ಮನೆಗೆ ಮಾಡೋದು ನೋಡಿ. ಗಾಡಿ ತಗೊಂಡು ಹೋಯ್ತಿಲ್ಲ, ಬಂದಿಲ್ಲ. ಆಮೇಲೆ ನಾಷ್ಟ ಮಾಡ್ಬಿಟ್ಟು ಶೂ ಹಾಕೊಂಡು ಬ್ಯಾಗ್ ಹಾಕೊಂಡು ಕಾಲೇಜ್ ಕಡೆಗೆ ಹೊರಟೆ. ಆಮೇಲೆ ಕಾಲೇಜ್ ಒಳಗೆ ಬಂದೆ, ಎಲ್ಲೂ ಯಾರು ಇರಲಿಲ್ಲ, ಎಲ್ಲ ಗ್ರೌಂಡಾಗ ಅವ್ರೆ ಅನ್ಕೊಂಡು ನಾನು ಗ್ರೌಂಡ್ ಕಡೆಗೆ ಬಂದರೆ ಇಲ್ಲಿ ನೋಡ್ರಿ ಯಾರು ಬುಕ್ ಇಟ್ಕೊಂಡು ಓದ್ತಾನೆ ಇಲ್ಲ ಯಾರು. ಇವನು ಒಬ್ಬ ವಸಂತ ಓದ್ಕೊಂತವನೇ, ಫಸ್ಟ್ ರ್ಯಾಂಕ್ ರಾಜು. ಇವತ್ತು ಇವಂದೆ ಪಕ್ಕ ಔಟ್ ಆಫ್ ಔಟ್ ಬರೋದು ಅಂದ್ಕೊಂಡು ಟೈಮ್ ಆಯ್ತಂತೆ ಎಕ್ಸಾಮ್ ಕಡೆಗೆ ಹೊರಟು. ಆಮೇಲೆ ಎಕ್ಸಾಮ್ ಎಲ್ಲ ಬರೆದ್ಬಿಟ್ಟು 1.5 hour ಕೂತ್ಕೊಂಡು ಬರೆದು ಆಚೆಗೆ ಬಂದು MCQ ಬರೆದಿರೋವೆಲ್ಲ ಕರೆಕ್ಟಾಗಿ ಅವ ಅಂತ ನೋಡ್ಕೊಂಡು ಆಮೇಲೆ ಹಂಗೆ ಗಾಡಿ ಎತ್ಕೊಂಡು ನಾವು ಮನೆ ಕಡೆಗೆ ಬಂದು ಆಮೇಲೆ ನಮ್ಮ ಅಕ್ಕನ ಮನೆ ಹತ್ರ ಬಂದಿದ್ದೆ. ಹಿಂಗೆ ಸುಮ್ಮನೆ ಕುಂತಿದ್ದಾಗ ನಮ್ಮ ಅಕ್ಕಂಗೆ ಹೇಳ್ದೆ ಹಿಂಗೆ ಮಿನಿಟ್ಸ್ ಡೆಲಿವರಿ ಐತೆ ಅಂತ. ಅಕ್ಕ ಏನೋ ಬುಕ್ ಮಾಡಿಸ್ಬಿಡ್ತೋಗಪ್ಪ ನನ್ನ ಕೈಲಿ. ಬುಕ್ ಮಾಡಿದೆ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಬುಕ್ ಮಾಡಿ ತರಿಸ್ದೆ. ಅವರು ಅಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ನಾನು 20 ಸತಿ ಫೋನ್ ಮಾಡಿದ್ದೆ. ಪಾಪ ಅವರು ಅಯ್ಯೋ ಅಂದ್ಕೊಂಬಿಟ್ಟಿದ್ರು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿಂಗೆ ಜನ್ಮಕ್ಕೆ ಹೋಗೋ. ಆಮೇಲೆ ಹಂಗೆ ಕುಂತಿದ್ದಾಗ ಅವ್ರನ್ನ ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ನಮ್ಮ ಅಕ್ಕನ ದೊಡ್ಡ ಮಗುನ ಅಂಗನವಾಡಿಗೆ ಕಳಿಸಿದ್ರು. ಕರ್ಕೊಂಬರೋಣ ಅಂತ ಬಂದೆ. ಇವ್ನು ನೋಡ್ರೆ ನಾನು ನೋಡ್ತಿದ್ದಂಗೆ ದೊಡ್ಡ ಬಂದ್ಬಿಟ್ಟ, ಯಾರಿಗೂ ಹೇಳ್ದಂಗೆ. ಆಮೇಲೆ ಅವನ್ನ ಕರ್ಕೊಂಡು ಅಲ್ಲಿಂದ ವಾಪಸ್ ಮನ್ಕಕ್ಕೆ ಬತ್ತಿದಂಗೆ ಅವರು ಬಂದ್ಬಿಟ್ಟಿದ್ರು. ಅದಕ್ಕೆ ಬೇಗ ಬಂದ್ಬಿಟ್ಟೆ ನಾನು ಅವನ್ನ ಮಂತಕ್ಕೆ ಬರೋಷ್ಟೊತ್ತಿಗೆ ಅವ್ರು ಡೆಲಿವರಿ ಏಜೆಂಟ್ ಬಂದ್ಬಿಟ್ಟಿದ್ರು, ಫೋನ್ ಮಾಡಿದ್ರು. ಅದಕ್ಕೆ ನಾನು ಬಂದೆ. ಆವಾಗಲೇ ಹೇಳ್ದಂಗೆ ಯಾವುದೂ ಮಿಸ್ ಆಗಿ ಬಂದಿರಲಿಲ್ಲ, ನಾನು ಬುಕ್ ಮಾಡಿದ್ಕೇ ಅದು ಬಂದಿದ್ದು ಗೈಸ್. ಆಮೇಲೆ ಎಲೆ ಹಿಡಿಬೇಕಾಯ್ತು ಅಂತ ಒಂದು ಸ್ವಲ್ಪ ಎಲೆ ಇಡ್ತು. ಎಲೆ ಚೀಲದಾಗಿದ್ದಕ್ಕೆ ಎಲೆಯನ್ನು ಕೆಲಿಗೆ ಸುರ್ಕೊಂಡು ಎಲೆ ಒದ್ಬಿಟ್ಟು ಎಲೆ ಹಿಡಿಯೋಕೆ ಸ್ಟಾರ್ಟ್ ಮಾಡ್ಕೊಂಡೆ. ಆಮೇಲೆ ಹಿಡ್ದಿದ್ದು ಎಲೆ ಎಲ್ಲ ಕವರ್ಗೆ ಹಾಕ್ಬಿಟ್ಟು ನಾನು ಹಂಗೆ ಹೊರಗಡೆ ಬಂದೆ. ಆಮೇಲೆ ಇವನು ಬಂದ ಲೈಲ್ಯಾಂಡ್ ತಗೊಂಡು ಜಾಗ ಇರಲಿಲ್ಲ ನಿಲ್ಸೋಕೆ. ಯಾಕಂದರೆ ನಮ್ಮ ಡ್ರೈವರನ್ನ ಎಲ್ಲೋ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿತ್ತು. ಅದಕ್ಕೆ ಇನ್ನೂ ಗಾಡಿ ಸೈಡ್ಗೆ ಹಾಕಿರಲಿಲ್ಲ, ಸ್ಟ್ಯಾಂಡಲ್ಲೇ ಇತ್ತು. ಸ್ಟ್ಯಾಂಡಲ್ಲಿ ಇದ್ದಿದ್ದು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹಂಗೆ ತಗೊಂಡು ಮನೆ ಕಡೆಗೆ ನಿಲ್ಸೋಣ ಅಂತ ತಗೊಂಡೋದೆ. ಸ್ಟ್ಯಾಂಡಲ್ಲಿ ಇದ್ದಿದ್ದು ಗಾಡಿನ ಮನೆ ಹತ್ರಕ್ಕೆ ತಗೊಂಬಂದೆ. ಗಾಡಿಗಳು ಜಾಸ್ತಿ ಗಾಯ್ಸ್, ಏನು ಅಂದರು ಗಾಡಿಗಳು ಜಾಸ್ತಿ ಇರ್ತಿಂದ ಅದು ಕ್ರಾಸ್ ಮಾಡೋಕ್ಕಾಗಲ್ಲ. ಆಮೇಲೆ ಎಲ್ಲ ಮುಗಿಸ್ಕೊಂಡು ನಾನು ಜಿಮ್ಮಿಗೆ ಬಂದೆ. ಸರ್ಕ್ಯೂಟ್ ಹೊಡೆದ ಇವತ್ತು. ಇವನು ಇವತ್ತು ಬಂದಿದ್ದ. ಸರ್ಕ್ಯೂಟ್ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಹಂಗೆ ವಾಪಸ್ಸು ಮನೆ ಕಡೆಗೆ ಹೊರಟು. ನಾವು ಮನೆಗೆ ಏಡಿಕಾಯಿ ಮಾಡಿದ್ರು. ಏಡಿಕಾಯಿ ಮತ್ತು ಅನ್ನ, ಮುದ್ದೆ, ರೊಟ್ಟಿ ಎಲ್ಲ ಬೆಳಗ್ಗೆ ಇಡ್ಲಿ ಇದು ಇಟ್ಟಿತ್ತಲ್ಲ ಅದಕ್ಕೆ ದೋಸೆ ಮಾಡಿದ್ರು. ಬಾಯಿ ಕಣಗಾಯ್ತಿಲ್ಲ, ಆ ಥರ ಖಾರ ಹಾಕ್ಬಿಟ್ಟವ್ರು. ಯಾಕೆ ಜಾಸ್ತಿ ತಿನ್ಬಿಟ್ಟಿದೀನಿ ಅಂತನೇನೋ. ಚೆನ್ನಾಗಿತ್ತು ಅವ್ರಿಗೆ. ಯಪ್ಪ ಸಾಗರ ಯಪ್ಪ ನಿಂಬೆಹಣ್ಣೆಲ್ಲ ಎಣ್ಕೊಂಡು ತಿಂತ ಹಂಗೂ ಆಯ್ತಾ ಇಲ್ಲ. ಇವತ್ತಿನ ಕಥೆ ಇದಾಗಿರುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಈ ವಿಡಿಯೋ ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ಫಾಲೋ ಮಾಡ್ಕೊಂಬಿಡ್ರಿ. ಇನ್ನೂ ಯಾರ್ಯಾರು ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಂಬಿಡ್ರಿ. ಓಕೆ ಫ್ರೆಂಡ್ಸ್, ಬಾಯ್. ಎಲ್ಲರಿಗೂ ನಮಸ್ಕಾರ.
ಇವತ್ತು ಪೂರ್ತಿ ವ್ಲಾಗು VG ಕನ್ನಡ ವ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ಐತೆ, ಹೋಗಿ ಚೆಕ್ ಮಾಡಿರಿ. ಯೂಟ್ಯೂಬ್ ಚಾನಲ್ ಲಿಂಕ್ ನನ್ನ ಬಯೋದಲ್ಲಿ ಐತೆ. ಓಕೆ ಫ್ರೆಂಡ್ಸ್, ಬಾಯ್.